ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಚಾನಲ್. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಇದೊಂದು ಆಕಸ್ಮಿಕ ಒಂದು ಘಟನೆ ನಡೆದ್ಬಿಟ್ಟಿದೆ. ಅಂದರೆ ಅಂದ್ಕೊಂಡಿರಲಿಲ್ಲ, ಯಾಕೆ ನನಗೂ ಡ್ಯೂಟಿ ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೀನಿ, ಅಷ್ಟು ಬೇಜಾರಾಗ್ಬಿಟ್ಟಿದೆ. ಸೊ ಏನು ವಿಚಾರ ಅಂದರೆ, ನಿನ್ನೆ ನೀವು ಜೆ ಕನ್ನಡ ಚಾನಲಲ್ಲಿ ವಿಡಿಯೋ ನೋಡಿರ್ತೀರಾ, ರ್ಯಾಪಿಡ್ ರೈಡರ್ಗೆ ಆಕ್ಸಿಡೆಂಟ್ ಅಂತ. ಹೌದು, ಅವ್ರು ಯಾರು ಅಲ್ಲ, ನಮ್ಮ ಬ್ರದರ್ ಅವರೇ. ಅವರು ಆಕ್ಚುಲಿ ಮಾರತ್ತಲ್ಲಿ ಕೋರಮಂಗಲ ಸೈಡ್ ಡ್ಯೂಟಿ ಮಾಡೋದವರು. ಆಕ್ಚುಲಿ ಹೇಳ್ಬೇಕು ಅಂದರೆ ಅವರು ಫುಲ್ ಟೈಮ್ ಏನು ಮಾಡ್ತಿರ್ಲಿಲ್ಲ. ಅವರೊಂದು ಕಂಪ್ನಿಯಲ್ಲಿ ಕೆಲಸ ಮಾಡೋದು, ಒಂದು ರ್ಯಾಪಿಡೋ ಪಾರ್ಟ್ ಟೈಮ್ ಮಾಡ್ತಾಯಿದ್ರು ಯಾವಾಗವಾಗ. ಬಟ್ ನಿನ್ನೆ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗಿ ಮಾಡೋಣ ಅಂತ ಮನೆಗೆ ಹೋಗೋ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿಬಿಟ್ಟಿದೆ. ಹೇಳೋಕ್ಕಾಗದಿರೋಷ್ಟು ಡ್ಯಾಮೇಜ್ ಆಗಿದೆ. ಅಂದರೆ ಇಲ್ಲಿ ಬ್ಯಾಕ್ ಸೈಡ್ ತಲೆಗೆ ಏಟಾಗಿದೆ. ಸೊ ನೀವೆಲ್ಲ ವಿಡಿಯೋದಲ್ಲಿ ತುಂಬಾ ಜನ ಕಮೆಂಟ್ ಮಾಡ್ತಿದ್ರಿ. ನಾನು ವಿಡಿಯೋ ಅಬ್ಸರ್ವ್ ಮಾಡಿದೆ. ನಾನು ಈ ವಿಡಿಯೋ ಮಾಡಬಾರ್ದು ಅನ್ಕೊಂಡೆ, ಬಟ್ ಮಾಡಕ್ ಕಾರಣನೂ ಅದೇ. ಏನಂದ್ರೆ, ನೀವೆಲ್ಲ ಕಮೆಂಟ್ ಮಾಡಿದ್ರಿ, ರ್ಯಾಪಿಡೋ ಕಂಪ್ನಿಯಿಂದ ಬರುತ್ತಲ್ಲ ಅಮೌಂಟು, ಮತ್ತೆ ಹೆಲ್ಮೆಟ್ ಹಾಕಿರ್ಲಿಲ್ವಾ, ಹಂಗೆ ಹಿಂಗೆ ಅಂತ. ಫಸ್ಟು ರ್ಯಾಪಿಡೋ ಕಂಪ್ನಿಯಿಂದ ಬರಲ್ಲ ಅಮೌಂಟು. ಯಾಕಂದ್ರೆ ಅವರು ರ್ಯಾಪಿಡೋ ಅಂತಲ್ಲ, ಯಾವುದೇ ಕಂಪ್ನಿ, ರ್ಯಾಪಿಡೋ, ಸ್ವಿಗ್ಗಿ, ಝೊಮ್ಯಾಟೊ, ಪೋರ್ಟರ್ ಯಾವುದೇ ಆಗಲಿ, ನೀವು ಅವರು ಫಸ್ಟ್ ಟರ್ಮ್ ಅಂಡ್ ಕಂಡೀಷನ್ಸ್ ಕೊಟ್ಟಿರ್ತಾರೆ ಜಾಯ್ನ್ ಆದಾಗ. ನೀವು ಅದೆಲ್ಲ ಓದಿರ್ತೀರ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅದು ಏನಂದ್ರೆ, ನಿಮ್ಗೆ ಏನಾದ್ರು ಆಕ್ಸಿಡೆಂಟ್ ಆಗೋ ಟೈಮಲ್ಲಿ ಆನ್ ಡ್ಯೂಟಿಯಲ್ಲಿ ಇದ್ರೆ ಮಾತ್ರ, ಡ್ಯೂಟಿ ಆನ್ ಅಲ್ಲಿ ಇದ್ರೆ ಮಾತ್ರನೇ ಅವ್ರು ಕೊಡಕ್ಕಾಗೋದು. ಅವ್ರು ಕೊಡೋದನ್ನು, ಇಲ್ಲಾಂದ್ರೆ ಅವ್ರು ಕೊಡಲ್ಲ. ನೀವು ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನೀವು ಎಷ್ಟೇ ಕೇಳ್ಕೊಂಡ್ರು ಅವ್ರು ಕೊಡಲ್ಲ. ಓಕೆನಾ? ಸೊ ಅವರು ಆನ್ ಡ್ಯೂಟಿಯಲ್ಲಿ ಇರ್ಲಿಲ್ಲ. ಒಂದು ದಯವಿಟ್ಟು ಯಾರೆಲ್ಲ ಈ ತರ ಕಮೆಂಟ್ ಮಾಡ್ತಿದ್ರ ಅವ್ರಿಗೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಇನ್ನೊಂದು, ಅವ್ರ ಹೆಲ್ಮೆಟ್ ಹಾಕಿರ್ಲಿಲ್ಲ ಅಂತ ಹೇಳ್ತಿದ್ರಿ. ಅವ್ರ ಹೆಲ್ಮೆಟ್ ಹಾಕಿದ್ರು, ಅದು ಹೋಗಿ ಆಕ್ಸಿಡೆಂಟ್ ಆಗಿ ಡಿವೈಡರ್ಗೆ ಟಚ್ ಆಗಿರೋದ್ರಿಂದ ಆ ಡಿವೈಡರ್ ಹೊಡೆದಾಗ ಹೆಲ್ಮೆಟ್ ಬಂದ್ಬಿಟ್ಟಿರೋದು. ಸೊ ಅದೊಂದು ಕಾರಣದಿಂದಾನೇ ಜಾಸ್ತಿ ಏಟ್ ಆಗಿರೋದು. ಸೊ ನಾನು ಏನ್ ಕೇಳ್ಕೊಂತೀನಿ ಅಂದ್ರೆ, ದಯವಿಟ್ಟು ನಿಮ್ಮಲ್ಲಿ ಒಂದೇ ಒಂದು ರಿಕ್ವೆಸ್ಟ್, ನೀವು ಈ ತರ ಕಮೆಂಟ್ ಮಾಡೋ ಬದಲು ನಿಮ್ ಕೈಯಲ್ಲಿ ಆದಷ್ಟು, ನಾನು ನಿಮ್ಗೆ ಏನ್ ಕೇಳ್ತೇನೆ ಅಂದ್ರೆ, ನಿಮ್ಗೆ ₹1 ಆದ್ರೂ ಪರವಾಗಿಲ್ಲ, ನೀವು ಹೆಲ್ಪ್ ಮಾಡಿ. ಬಟ್ ಆದ್ರೆ ದಯವಿಟ್ಟು ಹೆಲ್ಪ್ ಮಾಡಿ. ಏನಕ್ಕಂದ್ರೆ, ನೀವು ನಿಮ್ ಅರ್ಥ ಮಾಡ್ಕೊಳ್ಳಿ, ನಿಮ್ ಮನೆ ಒಂದು ಮೆಂಬರ್ ಆ ತರ ಪರಿಸ್ಥಿತಿಯಲ್ಲಿ ಇದ್ರೆ ನಿಮ್ಗೆ ಹೆಂಗಿರ್ತದೆ ಅಂತ. ಸೊ ಹಾಸ್ಪಿಟ್ಲಲ್ಲಿ, ಮಣಿಪಾಲ್ ಹಾಸ್ಪಿಟ್ಲು, ಅದು ಮಣಿಪಾಲ್ ಹಾಸ್ಪಿಟ್ಲು, ಕಾಡ್ಗೋಡಿ, ಒಂದೇ ಒಂದು ಸೆಕೆಂಡು. ಮಣಿಪಾಲ್ ಹಾಸ್ಪಿಟ್ಲು ವೈಟ್ ಫೀಲ್ಡ್ ಅಲ್ಲಿ ಈಗ ಅಡ್ಮಿಟ್ ಮಾಡಿಸಿದೀವಿ. ಸೊ ಮೊನ್ನೆ ಆಕ್ಚುಲಿ ಈಗ ಅಲ್ಲಿ ಅವ್ರ ಫ್ಯಾಮಿಲಿ ಅವರು ಮತ್ತೆ ನಮ್ಮೂರಿನ ಎಲ್ಲ ಫ್ರೆಂಡ್ಸ್ ಎಲ್ಲ ಅಲ್ಲೇ ಇದ್ದಾರೆ. ಸೊ ದಯವಿಟ್ಟು ನಿಮ್ ಕಡೆಯಿಂದ ನಾನು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾವು ಒಂದು ₹100 ನಾವು ಅವ್ರು ಕಳ್ಸಿದೀವಿ ಅಂದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ಅಲ್ಲಿ 23 ಲಕ್ಷ ಕೇಳ್ತಿದ್ದಾರೆ. ಬ್ರೈನ್ಗೆ ಡ್ಯಾಮೇಜ್ ಆಗಿರೋದು, ಬ್ರೈನ್ಗೆ ಅದು ಸರ್ಜರಿ ಮಾಡ್ಬೇಕು. ICU ಅಲ್ಲಿ ಇದ್ದಾರೆ ಈಗ ಅವರು. ಸೊ ಈಗ ಪ್ರೆಸೆಂಟ್ 1 ಲಕ್ಷ 2 ಲಕ್ಷ ಕಟ್ಟಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿಸಿದ್ದಾರೆ. ಸೊ ಅಲ್ಲಿ 23 ಲಕ್ಷ ಕೇಳ್ತಿದ್ದಾರೆ. ಬೇಕಾದ್ರೆ ನಿಮ್ಗೆ ಡೌಟ್ ಇದ್ರೆ ದಯವಿಟ್ಟು ಇಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ಹಾಕಿರ್ತೀನಿ. ಆಮೇಲೆ ಹಾಸ್ಪಿಟಲ್ ಮೆಡಿಕಲ್ ಸರ್ಟಿಫಿಕೇಟ್, ಆಮೇಲೆ ಅಡ್ರೆಸ್, ಅವ್ರ ಫೋಟೋ ಎಲ್ಲ ಇಲ್ಲಿ ಹಾಕಿರ್ತೀನಿ. ನೋಡಿ, ತುಂಬಾ ಜನ ಫೇಕ್ ಅಂತಿದ್ದೀರಾ. ದಯವಿಟ್ಟು ನಾವು ಮಾತ್ರ ಫೇಕ್ ಅನ್ನಿಸ್ಕೊಳ್ಳೋ, ಈ ತರ ಮಾಡಿ ಮಾಡ್ಕೊಳ್ಳೋ ಅವಶ್ಯಕತೆ ನಮ್ಗಿಲ್ಲ. ನೀವು ನನ್ನ ಹಳೆ ವಿಡಿಯೋಸ್ ನೋಡಿದೀರ ಅಂದ್ರೆ, ಎಷ್ಟೋ ಸ್ವಿಗ್ಗಿಗಾಗಿ ಕೆಲವೊಂದು ಇಬ್ಬರಿಗೆ ಆಕ್ಸಿಡೆಂಟ್ ಆದಾಗ ನಾನೇ ನನ್ನ ಚಾನಲ್ ಅಲ್ಲಿ ಹೆಲ್ಪ್ ಮಾಡಿದ್ದೀನಿ. ಸೊ ಈಗ ನನ್ನ ಬ್ರದರ್ಗೆ ಈ ತರ ಆಗಿದೆ. ದಯವಿಟ್ಟು ನೀವೆಲ್ಲ ಹೆಲ್ಪ್ ಮಾಡಿ. ಏನಿಲ್ಲ, ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರ, ಒಂದು ನಿಮ್ ಕೈಯಲ್ಲಿ ಆದಷ್ಟು ಒಂದು ₹100 ನೀವು ಕಲ್ಸಿದಿರ ಅಂದ್ರೂ ಯೋಚನೆ ಮಾಡಿ. 1000 ಜನ ನಿಮ್ ಫ್ರೆಂಡ್ಸ್ ಅಲ್ಲಿ ಶೇರ್ ಮಾಡಿ. ನಿಮ್ ಫ್ರೆಂಡ್ಸ್ ಅಲ್ಲಿ ಯಾರಲ್ಲಿ ಒಂದು ₹100 ಕಲ್ಸಿದಿರ ಅಂದ್ರೆ, 100 × 1000 ಅಂದ್ರೆ ಅಲ್ಲೇ 1 ಲಕ್ಷವರೆಗೂ ಆಗುತ್ತೆ. ಅವ್ರಿಗೆ ಏನಕ್ಕಾದ್ರೂ ಹೆಲ್ಪ್ ಆಗುತ್ತೆ. ನಾವು ₹100 ಎಲ್ಲಾದ್ರೂ ಸಂಪಾದನೆ ಮಾಡ್ಬೋದು. ನೀವೇ ಯೋಚನೆ ಮಾಡಿ. ಎಲ್ಲೆಲ್ಲೋ ಹೋಗ್ತೀವಿ, ಈಗ ಆಚೆ ಫ್ರೆಂಡ್ಸ್ ಜೊತೆ ಆಗ್ಲಿ, ಇನ್ನೊಂದ್ ಜೊತೆ ಆಗ್ಲಿ ಹೋದಾಗ ₹100, ₹200, ₹300 ಖರ್ಚು ಮಾಡ್ತೀವಿ. ಸೊ ಅದೊಂದು ₹100 ಇವಾಗ ನೀವು ಕಳ್ಸಿದ್ರೆ, ಒಂದು ₹100 ಒಂದು ಪ್ರಾಣ ಉಳಿಸೋಕೆ ಆಗುತ್ತೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಂದು ₹100 ನೀವು ಕಳ್ಸೋ ಒಂದು ₹100 ಒಂದು ಪ್ರಾಣ ಉಳಿತದೆ ಅಂದ್ರೆ ಪ್ಲೀಸ್ ಹೆಲ್ಪ್ ಮಾಡಿ, ದಯವಿಟ್ಟು ಹೆಲ್ಪ್ ಮಾಡಿ. ಸೊ ನಾನು ಏನು ಹೇಳೋ ಸಿಚುವೇಶನ್ ನನ್ನಲ್ಲಿ ಇಲ್ಲ. ಯಾಕಂದ್ರೆ ಲೈಕ್ ಈಗ ನಾನು ಏನಾದ್ರೂ ಫೋರ್ಸಬಲಿ ಹೇಳಿದ್ರೆ ಲೈಕ್ ತುಂಬಾ ಜನ ಏನಂತವ್ರೆ, ಫೇಕ್ ಅನ್ಕೊಂತಿದ್ದಾರೆ. ದಯವಿಟ್ಟು ಇದು ಫೇಕ್ ಅಲ್ಲ. ಬೇಕಾದ್ರೆ ನಿಮ್ಗೆ ಅಡ್ರೆಸ್ ಕೊಡ್ತೀನಿ, ಆಮೇಲೆ ಕೆಲವೊಂದು ನಿಮ್ಗೆ ಫೋನ್ ನಂಬರ್ ಕೊಡ್ತೀನಿ. ಬೇಕಾದ್ರೆ ಅಲ್ಲಿ ಹೋಗಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನೋಡಿ ಅವ್ರ ಪರಿಸ್ಥಿತಿ. ನಾವು ಸುಳ್ಳು ಹೇಳ್ಕೊಂಡು ನಿಮ್ಮ ಹತ್ರ ದುಡ್ಡು ಇಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀವು ಹಾಕೋ ₹100, ₹100, ₹200 ಎಷ್ಟೋ ನಿಮ್ ಕೈಲಾದಷ್ಟು ಹೆಲ್ಪ್ ಮಾಡಿದ್ರೆ ಅಲ್ಲೊಂದು ಪ್ರಾಣ ಉಳಿತದೆ. ಸೊ ನಿಮ್ ಅರ್ಥ ಮಾಡ್ಕೊಳ್ಳಿ.
ದಯವಿಟ್ಟು ಬ್ಯಾಡ್ ಆಗಿ ಸುಮ್ಮನೆ ಕಮೆಂಟ್ ಮಾಡಬೇಡಿ. ಸೊ ಓಕೆನಾ. ಆಮೇಲೆ ತುಂಬಾ ಜನ ಹೆಲ್ಪ್ ಮಾಡ್ತಿದ್ದೀರಾ. ಸೊ ಕೆಲವೊಬ್ರು ಈಗ ನಿಮ್ಗೆ ಕೆಲವು ಸ್ಕ್ರೀನ್ ಶಾಟ್ಸ್ ಹಾಕ್ತೀನಿ. ಸೊ ತುಂಬಾ ಜನ ಹೆಲ್ಪ್ ಮಾಡ್ತಿದ್ದಾರೆ. ಸೊ ದಯವಿಟ್ಟು ನೀವು ಇನ್ನು 5 to 10 days ವರೆಗೂ ಟೈಮ್ ಕೇಳಿದ್ದಾರೆ. ಸೊ ಅಷ್ಟೊಳಗಡೆ ದುಡ್ಡು ಕಟ್ಟಬೇಕು. ಸೊ ದಯವಿಟ್ಟು ನಾನು ಪದೇ ಅದೇ ಹೇಳ್ತಾ ಇದ್ದೀನಿ. ಬಿಕಾಸ್ ನನ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ಅವ್ರು ಇರೋ ಸಿಚುವೇಶನ್. ಮತ್ತೆ ಇನ್ನೊಂದೇನಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಯಾರೂ ದುಡಿಯೋರಿಲ್ಲ. ಅವ್ರೊಬ್ಬರೇ ಕಷ್ಟಪಟ್ಟು ದುಡಿತಾ ಇದ್ರು. ಒಂದು ಕಂಪ್ನಿಗೆ ಹೋಗಿ ಕಂಪ್ನಿಗಿಂದ ಬಂದು ಮತ್ತೆ ಸಂಜೆ ಒಂದು ಕೆಲಸ ಮಾಡ್ಕೊಂಡು ಸೊ ಕಷ್ಟಪಟ್ಟು ದುಡಿತಾ ಇದ್ರು. ಅವ್ರ ಅಪ್ಪ ಅಮ್ಮ ಅಷ್ಟು ದುಡಿಯೋ ಸಿಚುವೇಶನ್ ಅಲ್ಲಿ ಇಲ್ಲ. ಸೊ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಒಂದೇ ಒಂದು ರಿಕ್ವೆಸ್ಟ್, ಅವ್ರೊಂದು ಪ್ರಾಣ ಉಳಿಸ್ಕೋಬೇಕು. ನಾವು ಉಳಿಸಿದ್ರೆ ಸೊ ಯಾಕಂದ್ರೆ ಇದೇ ರೀತಿ ಹಲವಾರು ಕಡೆ ಆಗ್ತಾ ಇರ್ತದೆ. ಸೊ ದಯವಿಟ್ಟು ಎಲ್ಲರೂ ನಾವು ಒಂದೊಂದು ರೂಪಾಯಿ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ ಅಂತೆ. ಸೊ ಕೆಲವ್ರಿಗೆ ಹೇಳ್ತೀನಿ, ಸೊ ಹೋಗ್ತೀರಾ ಸ್ಮೋಕ್ ಮಾಡ್ತೀರಾ, ಮತ್ತೊಂದೇನೋ ಖರ್ಚು ಮಾಡ್ತೀರಾ, ಎಲ್ಲೆಲ್ಲೋ ವೇಸ್ಟ್ ಅಮೌಂಟ್ ಅದು. ಸೊ ನಿಮಗೂ ಗೊತ್ತಿರೋದು ಅದೆಲ್ಲ ನೀವೇ ಯೋಚನೆ ಮಾಡಿ. ವೇಸ್ಟ್ ಅಮೌಂಟು ಅಟ್ಲೀಸ್ಟ್ ಇವಾಗ ಒಂದು 100 ರೂಪಾಯಿ ಕಳ್ಸಿದ್ರೆ ಒಂದು ಪ್ರಾಣ ಉಳಿತದೆ. ಸೊ ಅರ್ಥ ಮಾಡ್ಕೊಳ್ಳಿ. ನನ್ನ ರಿಕ್ವೆಸ್ಟ್ ಅಲ್ಲಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಂತೀನಿ, ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಹೆಲ್ಪ್ ಮಾಡಿ. ಹಂಗೆ ಈ ವಿಡಿಯೋನ ಆದಷ್ಟು ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಟ್ಲೀಸ್ಟ್ 1000 ಜನ ನೋಡಿದ್ರೆ 1000 ಜನದಲ್ಲಿ 500 ಜನ ಆದ್ರೂ ಹೆಲ್ಪ್ ಮಾಡ್ತಾರೆ ಅನ್ನೋ ಒಂದು ಹೋಪ್ ನನಗಿದೆ. ಯಾಕಂದ್ರೆ ನಮ್ ಡೆಲಿವರಿ ಬಾಯ್ಸ್ ಕಷ್ಟಪಟ್ಟು ದುಡಿತಾರೆ. ಯಾರಿಗೂ ಇಲ್ಲಿ ಸುಮ್ಮನೆ ದುಡ್ಡು ಬರಲ್ಲ. ಬಟ್ ಆದ್ರೆ ನೀವು ಒಂದು ಸ್ವಲ್ಪ ಅಮೌಂಟ್ ಕಳ್ಸಿದ್ರೆ ಸೊ ಅವ್ರ ಪ್ರಾಣ ಉಳಿತದೆ. ಬಿಕಾಸ್ ನಮ್ ಡೆಲಿವರಿ ಬಾಯ್ಸ್ಗೆ ಆ ಕಷ್ಟ ಏನಂತ ಗೊತ್ತು. ಬಿಕಾಸ್ ನಾವು 24 hours ನಾವು ವರ್ಕ್ ಮಾಡೋದೇ ಆನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದು. ಸೊ ಅಲ್ಲಿ ನಮ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಹೆಂಗಿರ್ತದೆ ಸಿಚುವೇಶನ್ ನಮ್ಗೆ ಗೊತ್ತು. ಸೊ ದಯವಿಟ್ಟು ಆ ಒಂದು ಪ್ರಾಣ ನಾವು ಉಳಿಸ್ಕೋಬೇಕು ಅಂದ್ರೆ ನಿಮ್ಮಂತವ್ರು ಹೆಲ್ಪ್ ಬೇಕೇ ಬೇಕು. ಸೊ ನಾನು ಏನ್ ಕೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ಈ ವಿಡಿಯೋ ಮಾಡಬಾರ್ದು ಅನ್ಕೊಂಡಿದ್ದೆ. ಬಿಕಾಸ್ ನನ್ ಜಿಜೆ ಬ್ರದರ್ ಹತ್ರ ಕೇಳಿದೆ, ಅವ್ರು ಮಾಡಿದ್ರು. ಮತ್ತೆ ತುಂಬಾ ಜನ ಹತ್ರ ಕೇಳಿದೀನಿ ನಾನು, ಅವರೆಲ್ಲ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ದಯವಿಟ್ಟು ನಿಮ್ ಕಡೆಯಿಂದ ನಾನು ಇನ್ನೇನು ಕೇಳಲ್ಲ, ಇದೊಂದೇ ಒಂದು ರಿಕ್ವೆಸ್ಟ್, ಓಕೆನಾ. ಸೊ ಮತ್ತೆ ಇನ್ನೇನಾದ್ರು ನಿಮ್ಗೇನಾದ್ರು ಡೌಟ್ಸ್ ಇದ್ರೆ, ಇದು ಫೇಕು ಆ ತರ ಇದ್ರೆ ಡೌಟ್ಸ್ ಇದ್ರೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಕೊಡ್ತೀನಿ, ನನಗೆ ಕಾಲ್ ಮಾಡಿ, ಓಕೆನಾ. ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ತಿಳಿಸ್ತೀನಿ. ಸೊ ಅದಕ್ಕೂ ಮುಂಚೆ ದಯವಿಟ್ಟು ಪ್ಲೀಸ್ ನಿಮ್ಗೆ ಹೆಲ್ಪ್ ಮಾಡಿ, ಓಕೆನಾ. ಸೊ ನೀವು ಯಾವ ರೀತಿ ನೀವು ಅವ್ರಿಗೆ ಅಮೌಂಟ್ ಕಳಿಸ್ಬೇಕು ಅಂದ್ರೆ ನಿಮ್ಗೆ ಇಲ್ಲೊಂದು ಗೂಗಲ್ ಪೇ ನಂಬರ್ ಕೊಟ್ಟಿರ್ತೀನಿ. ಆಮೇಲೆ ಅವ್ರದ್ದು ಅಕೌಂಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಇದು ಬಂದ್ಬಿಟ್ಟು ಅಲ್ಲಿರೋಂಥ ನಮ್ಮ ಬ್ರದರ್ ಒಬ್ರು ಅವರೇ ನೋಡ್ಕೊಂತ ಇರೋದೆಲ್ಲ. ಸೊ ಅಲ್ಲಿದ್ದಾರೆ. ಸೊ ಅವ್ರು ಕಳ್ಸಿದೀರ ಅಂದ್ರೆ ಎಲ್ಲ ಅವ್ರು ನೋಡ್ಕೊಂತಾರೆ. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನಿಮ್ಗೆ ಕೊಟ್ಟಿರ್ತೀನಿ ಗೂಗಲ್ ಪೇ ನಂಬರು, ಅಕೌಂಟ್ ನಂಬರು ಎಲ್ಲ. ಆಮೇಲೆ ನಿಮ್ಗೆ ಯಾರೆಲ್ಲ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯಾರೆಲ್ಲ ಹೆಲ್ಪ್ ಮಾಡ್ಬೇಕು ಅನಿಸ್ತಿದೆ ದಯವಿಟ್ಟು ಹೋಗಿ ಹೆಲ್ಪ್ ಮಾಡಿ ಪ್ಲೀಸ್. ನಾನು ಇನ್ನೇನು ಕೇಳ್ಕೊಳ್ಳಲ್ಲ. ನೀವು ಮಾಡೋ ಒಂದು ರೂಪಾಯಿ ಅಲ್ಲೊಂದೊಂದು ಪ್ರಾಣ ಸೇವ್ ಆಗುತ್ತೆ ಅಂತ ಕೇಳ್ಕೊಂತೀನಿ. ಸೊ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಆದಷ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ಪ್ಲೀಸ್. ನಾನು ಯಾವತ್ತೂ ಈ ತರ ಕೇಳ್ಕೊಂಡಿರಲ್ಲ. ಯಾಕಂದ್ರೆ ನನಗೆ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ. ದಯವಿಟ್ಟು ಪ್ಲೀಸ್ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ, ಎಲ್ಲರಿಗೂ ಆದಷ್ಟು ತಲುಪಲಿ. ಯಾಕಂದ್ರೆ ಅವ್ರಿಗೆ ಈ ವಿಡಿಯೋ ಹೋದ್ರೆ ಈಗ 100 ಜನ ನೋಡ್ರೆ 100ರಲ್ಲಿ ಒಂದು 10 ಜನ 20 ಜನ ಆದ್ರೂ ಹೆಲ್ಪ್ ಮಾಡ್ತಾರೆ ಅನ್ನೋದೇ ನನ್ಗೊಂದು ರಿಕ್ವೆಸ್ಟ್. ಮಾಡ್ೇ ಮಾಡ್ತಾರೆ ಅಂತ ಅನ್ಕೊಂಡಿದೀನಿ. ಸೊ ಇಷ್ಟೆಲ್ಲ ಇಷ್ಟಪಡ್ತೀನಿ ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬೈ ಫ್ರೆಂಡ್ಸ್. ಹೆಲ್ಪ್ ಮಾಡ್ತಿರೋರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ ಯು.